ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಧನ್ಯಾಸ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಇವತ್ತು ಒಂದು ಸಿಂಪಲ್ ಆಗಿರುವಂಥ ಚಿಕನ್ ರೆಸಿಪಿನ ಕುಕ್ ಮಾಡ್ತಾ ಇದ್ದೀನಿ. ನಮ್ಮ ಕಡೆ ಇದನ್ನು ಅರಿಶಿಣ ಈರುಳ್ಳಿ ಅಂತಲೂ ಕರೀತಾರೆ. ಈ ಅರಿಶಿಣ ಈರುಳ್ಳಿ ಏನಿರುತ್ತೆ ಅದನ್ನು ಮಾಡಿ ನಮಗೆ ಬೇಕಾದಷ್ಟು ಚಿಕನನ್ನು ಎತ್ತಿಟ್ಕೊಂಡು ಅದಾದ ನಂತರ ನಾವು ಸಾಂಬಾರು ಕೂಡ ಮಾಡ್ಕೊಳ್ಬೋದು. ಈ ಫುಡ್ಡು ತುಂಬ ಅಂದರೆ ತುಂಬಾ ಬಾಣಂತಿಯರಿಗಾಗಿರ್ಬೋದು, ಫುಡ್ನ ಇಂಟ್ರೊಡ್ಯೂಸ್ ಮಾಡಿ 1.5 ವರ್ಷ ತುಂಬಿರೋ ಮಕ್ಕಳಿಗಾಗಿರ್ಬೋದು ತುಂಬ ಒಳ್ಳೆ ರೆಸಿಪಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ನಾವು ಕೇಳಿರ್ತೀವಿ, ಕೆಲವೊಬ್ಬರಿಗೆ ಚಿಕನ್ ಸಾಂಬಾರಾಗಿರ್ಬೋದು, ರೆಸಿಪೀಸ್ ಆಗಿರ್ಬೋದು, ಏನಾದರೂ ಚಿಕನ್ ಐಟಮ್ ತಿಂದಾಗ ಹೊಟ್ಟೆ ನೋವು ಬರೋವಂಥ ಚಾನ್ಸಸ್ಸು ಜಾಸ್ತಿ. ಏನಕ್ಕೆ ಅಂದರೆ, ಒಂದು ಚಿಕನ್ ತಿಂದಾಗ ದೇಹದಲ್ಲಿ ಉಷ್ಣಾಂಶ ಅನ್ನೋದು ಹೆಚ್ಚಾಗಿ ಕೂಡ ನಮಗೆ ಹೊಟ್ಟೆ ನೋವು ಬರೋವಂಥದ್ದು. ಇನ್ನೊಂದು, ನಾವು ಏನು ಅಡುಗೆ ಮಾಡ್ತೀವಿ ಅಲ್ವಾ, ಆವಾಗ ನೀಟಾಗಿ ಅದನ್ನು ಕುಕ್ ಮಾಡೋ ಅಂತಹ ರೀತಿ ಸರಿ ಇಲ್ಲ ಅಂದ್ರೂ ಕೂಡ ಕೆಲವೊಂದು ಬಾರಿ ಹೊಟ್ಟೆ ನೋವು ಬರುವಂತಹ ಸಾಧ್ಯತೆಗಳು ಜಾಸ್ತಿ. ಈಗ ಅನ್ನಿಸ್ತಿರ್ಬೋದು, ಏನಪ್ಪ ಇವ್ರು ಒಬ್ಬರೇನಾ ಚಿಕನ್ ಕರೆಕ್ಟಾಗಿ ಕುಕ್ ಮಾಡೋದು, ನಾವು ಯಾರೂ ಮಾಡೋದೇ ಇಲ್ವಾ ಅಂತ ಅನಿಸ್ತಿರ್ಬೋದು ನಿಮಗೆ. ಆ ಥರ ಯಾರೂ ತಿಳ್ಕೊಬೇಡಿ ದಯವಿಟ್ಟು. ನಾನು ನನಗೆ ಗೊತ್ತಿರುವಷ್ಟು ಮಾಹಿತಿನ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ಬನ್ನಿ ಹಾಗಾದರೆ ಹೇಗೆ ಕುಕ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1 kg ಆಗುವಷ್ಟು ಚಿಕನನ್ನು ತಗೊಂಡಿದ್ದೀನಿ. ನೀಟಾಗಿ ಅದಕ್ಕೆ ಉಪ್ಪು ಮತ್ತು ಅರಿಶಿಣ ಪುಡಿ ಎರಡನ್ನು ಸೇರಿಸಿ ನೀಟಾಗಿ ಒಂದು ಸರ್ತಿ ವಾಶ್ ಮಾಡಿ ಎತ್ತಿಟ್ಕೊಳ್ತೀನಿ. ನಂತರ ನಾನಿಲ್ಲಿ ಮಸಾಲೆಗೆ ಅಂತ ಹೇಳಿ ಮೀಡಿಯಮ್ ಸೈಜ್ದು 3ರಿಂದ 4 ಈರುಳ್ಳಿ, 2 ಗಡ್ಡೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, 3ರಿಂದ 4 ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೀಟಾಗಿ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಕುಕ್ಕರನ್ನು ತಗೊಂಡಿದ್ದೀನಿ. ಈಗ ಕಾದಿರುವಂತಹ ಕುಕ್ಕರ್ಗೆ ಒಂದು ಸ್ವಲ್ಪನೂ ನಾನು ಎಣ್ಣೆ ಹಾಕ್ಕೊಳ್ಳೋದಿಲ್ಲ. ಚಿಕನ್ ರೆಸಿಪಿ ಮಾಡುವಾಗ ಜಾಸ್ತಿ ಎಣ್ಣೆ ಬಳಸೋದಿಲ್ಲ ನಾನು. ಹಾಗಾಗಿ ಖಾಲಿ ಕುಕ್ಕರ್ಗೆ ಈ ಥರ ಚಿಕನನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ತೀನಿ. ನೀಟಾಗಿ ಒಂದು ಸರ್ತಿ ಈ ಥರ ನೋಡ್ತಾ ಇದ್ದೀರಾ ಅಲ್ವಾ, ಚಿಕನ್ನೇ ಆದಷ್ಟು ಅದೇ ನೀರು ಬಿಟ್ಕೊಳ್ಳುತ್ತೆ. ಆ ನೀರೆಲ್ಲ ಪಂಗಿ ಒಂದು ಸ್ವಲ್ಪ ಆಯ್ಲಿ ಬಿಟ್ಕೊಂಡಾಗ, ಸ್ಪೆಷಲಿ ನಾನಿಲ್ಲಿ ಅರಿಶಿಣ ಈರುಳ್ಳಿ ರೆಸಿಪಿ ಮಾಡ್ತಾ ಇರೋದ್ರಿಂದ ಚೂರನ್ನು ಎಣ್ಣೆ ಹಾಕೋದಿಲ್ಲ ನಾನು, ಹಾಗೆಯೇ ಕುಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಪಕ್ಕದಲ್ಲೇ ಮುದ್ದೆಗೆ ಇಟ್ಕೊಂಡ್ಬಿಡೋಣ ಚಿಕನ್ ನೀಟಾಗಿ ಬೇಳೆ ಬೇಯೋ ತನಕ ಅಂತ ಹೇಳಿ ಮುದ್ದೆಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಈ ಥರ ತಿರುಗಿಸ್ಕೊಳ್ತಾ ಇರಬೇಕು. ಚಿಕನ್ನಲ್ಲಿ ಇರುವಂತಹ ನೀರೆಲ್ಲ ನೀಟಾಗಿ ಕೆಳಗಡೆ ಶೇಖರಣೆ ಆಗ್ತಾ ಇರುತ್ತೆ. ನೀಟಾಗಿ ಒಂದು ಕಡೆಯಿಂದ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು 5ರಿಂದ 10 ನಿಮಿಷಗಳ ಕಾಲ ನೀಟಾಗಿ ಇದೇ ಥರ ಕುದಿಸ್ಕೊಬೇಕು. ತೋರಿಸ್ತಾ ಇದ್ದೀನಿ ನೋಡಿ, ಚಿಕನಲ್ಲಿರುವಂತಹ ನೀರೆಲ್ಲ ನೀಟಾಗಿ ಬಿಟ್ಕೊಳ್ತಾ ಇದೆ. ಈ ಥರ ಒಂದು ಪ್ರಾಸೆಸ್ಸಲ್ಲಿ ಚಿಕನ್ ರೆಸಿಪಿನ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಬಾಣಂತಿಯರಿಗಾಗಿರ್ಬೋದು, ಚಿಕ್ಕ ಮಕ್ಳಿಗಾಗಿರ್ಬೋದು. ನೋಡ್ತಾ ಇದ್ದೀರಾ ಅಲ್ವಾ ನೀವೇ, ಎಷ್ಟು ಚಿಕನಲ್ಲಿ ಇರುವಂತಹ ನೀರೆಲ್ಲ ಪಂಗಿದೆ. ಇವಾಗ ನೀರೆಲ್ಲ ನೀಟಾಗಿ ಪಂಗಿದ ನಂತರ ಚಿಕನ್ನಲ್ಲಿರುವಂತಹ ಎಣ್ಣೆ ಅಂಶ ಕೂಡ ಬಿಟ್ಕೊಳ್ಳುತ್ತೆ. ಆ ಎಣ್ಣೆನೇ ಸಾಕು ಅಂದ್ಕೊಳ್ತೀನಿ. ನಾನು ಯಾವುದೇ ಥರ ಎಕ್ಸ್ಟ್ರಾ ಆಯಿಲ್ನ ಆ್ಯಡ್ ಮಾಡಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವೇ. ನೆಕ್ಸ್ಟ್ ನಾನಿಲ್ಲಿ ಏನು ರುಬ್ಬಿ ಎತ್ತಿಟ್ಕೊಂಡಿದ್ವಿ ಅಲ್ವಾ ಮಸಾಲೆ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ. ತುಂಬ ಜಾಸ್ತಿ ನೀರು ಹಾಕಿ ತೆಳು ಮಾಡ್ಕೊಬಿಟ್ರೆ ಚಿಕನ್ ಅರಿಶಿಣ ಈರುಳ್ಳಿ ಅಂತ ಏನು ಹೇಳ್ತೀವಿ ಅಲ್ವಾ, ತಿನ್ನೋಕ್ಕೆ ಸ್ವಲ್ಪ ಟೇಸ್ಟೇ ಇರಲ್ಲ. ಈ ಥರ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಅರಿಶಿಣ ಈರುಳ್ಳಿ ರೆಸಿಪಿ ಅಂತೂ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ 3 ವಿಷಲ್ ತಗೊಳ್ತೀನಿ. ಆ ಕಡೆ ಮುದ್ದೆ ಕೂಡ ಆಗಿತ್ತು ಅಂತ ಹೇಳಿ ಮುದ್ದೆನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. 3 ವಿಷಲ್ ಬಂದ ತಕ್ಷಣ ಸ್ಟವ್ನ ಆಫ್ ಮಾಡಿ ಮುದ್ದೆನ ನೀಟಾಗಿ ಉಂಡೆ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಬಿಸಿ ಮುದ್ದೆ ಜೊತೆಗೆ ಚಿಕನ್ ಸಾಂಬಾರು ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ನೆಕ್ಸ್ಟ್ ನಾನಿಲ್ಲಿ 3 ವಿಷಲ್ ಬಂದು ಕುಕ್ಕರ್ ಕೂಡ ಆರಿದೆ. ಬನ್ನಿ ತೋರಿಸ್ತೀನಿ ಹೇಗೆ ಬಂದಿದೆ. ಅರಿಶಿಣ ಈರುಳ್ಳಿ ನಮ್ಮ ಕಡೆ ಮಾಡುವಂತಹ ಸ್ಪೆಷಲ್ ಚಿಕನ್ ರೆಸಿಪಿ ಇದು. ನೋಡ್ತಾ ಇರ್ಬೋದು ನೀವೇ ಹೇಗೆ ನೀಟಾಗಿ ಎಣ್ಣೆ ಬಿಟ್ಕೊಂಡು, ತುಂಬ ಜಾಸ್ತಿ ಮಸಾಲೆ ಕೂಡ ಯೂಸ್ ಮಾಡಿಲ್ಲ ನಾನಿಲ್ಲಿ.
ನೋಡ್ತಾ ಇರ್ಬೋದು ನೀವೇ. ತುಂಬ ಅಂದರೆ ತುಂಬ ಇಷ್ಟ, ನನ್ನ ಮಗಳಿಗೂ ಅಷ್ಟೇ, ಹಸ್ಬೆಂಡಿಗೂ ಅಷ್ಟೇ. ಸಾಮಾನ್ಯವಾಗಿ ನಮ್ಮ ಮನೇಲಿ ಸಾಂಬಾರು ಸ್ವಲ್ಪ ಖಾರ ಜಾಸ್ತಿನೇ ಮಾಡ್ತೀವಿ, ಹಾಗಾಗಿ ಚಿಕ್ಕ ಮಕ್ಕಳಿಗೆ ತುಂಬ ಖಾರ ತಿನ್ನಿಸ್ಬಾರ್ದಲ್ಲ. ಹಾಗಾಗಿ ಅರಿಶಿನ ಈರುಳ್ಳಿ ಏನು ಈಗ ಮಾಡಿದ್ದೀನಿ ಅಲ್ವಾ, ಇದರಲ್ಲೇ ನಾನು ಅವಳಿಗೆ ಮುದ್ದೆ ಆಗಿರ್ಬೋದು, ಅನ್ನ ಆಗಿರ್ಬೋದು ನೀಟಾಗಿ ತಿನ್ನಿಸ್ತೀನಿ. ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ. ಅವಳಿಗೋಸ್ಕರನೇ ಅಂತಲೇ ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದೆರಡು ಪೀಸು ಚಿಕನ್ನು ಮತ್ತು ಸ್ವಲ್ಪ ಅರಿಶಿನ ಈರುಳ್ಳಿ ಈ ಥರ ಏನು ಬಂದಿದೆ ಗೊಜ್ಜು ಥರ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಮಸಾಲೆಗೆ ಅಂತ ಹೇಳಿ ಕಾಯಿ ಮತ್ತು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂತಹ ಖಾರ ಪುಡಿನ ಹಾಕಿ 2.5 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಮ್ಮ ಮನೆಯವರಿಗೆ, ನಮ್ಮ ಮನೆಯಲ್ಲೇ ಇರೋ ಅಷ್ಟು ಜನಕ್ಕೆ ಇಷ್ಟು ಮಸಾಲೆ ಸಾಕಾಗುತ್ತೆ. ಇಷ್ಟನ್ನು ಹಾಕಿ ನೀರು ಹಾಕಿ ಸ್ವಲ್ಪ ನೀಟಾಗಿ ರುಬ್ಬಿ ಎತ್ತಿಟ್ಕೊಳ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಏನು ಕುಕ್ಕರ್ ತಗೊಂಡಿದ್ದೆ ಅಲ್ವಾ, ಅದೇ ಕುಕ್ಕರ್ಗೆ ಮಸಾಲೆನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕ್ಲೋಸ್ ಮಾಡಿ 2 ವಿಷಲ್ ತಗೊಳ್ತೀನಿ. ಇಷ್ಟೇ ಸಾಕಾಗುತ್ತೆ. ಆಲ್ರೆಡಿ ಚಿಕನ್ ನೀಟಾಗಿ ಬೆಂದಿರುತ್ತೆ ಅರಿಶಿನ ಈರುಳ್ಳಿಲೇ. ನೋಡ್ತಾ ಇರ್ಬೋದು ನೀವು, ಸಾಂಬಾರು ಕೂಡ ರೆಡಿ ಆಯಿತು. 2 ವಿಷಲ್ ತೆಗ್ದಾದ ನಂತರ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಊಟ ಕೂಡ ಬಡಿಸ್ಬಿಡ್ತಾ ಇದ್ದೀನಿ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಚಿಕನ್ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ನಾನು ತೋರಿಸಿರುವಂತಹ ಶೈಲಿಲಿ ಒಮ್ಮೆ ಕುಕ್ ಮಾಡಿ ನೋಡಿ, ನಿಮ್ಮ ಮನೆಯವ್ರಿಗೆ ಅಡ್ಜಸ್ಟ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ನಾನು ಮಾಡಿರುವಂತಹ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಬನ್ನಿ ನೋಡೋಣ ಚಿನ್ನಿಮ್ಮ ಹೇಗೆ ತಿಂತಾಳೆ ಇಷ್ಟಪಟ್ಟು ಅಂತ ತೋರಿಸ್ತೀನಿ. ನಾನು ಅದು ಕೊಡ್ತೀನಿ. ಗುಡ್, ಚೆನ್ನಾಗಿದೆಯಾ? ಗುಡ್, ವೆರಿ ಗುಡ್. ಅವಳಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಈ ರೆಸಿಪಿ, ತುಂಬ ಇಷ್ಟಪಟ್ಟು ತಿಂದಳು. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಈ ವ್ಲಾಗ್ ಕೂಡ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ಹಾಗೆ ರಾಗಿ ಮುದ್ದೆ ಜೊತೆ ನಾನ್ ವೆಜ್ ಸಾಂಬಾರ್ ಅಂದರೆ ಇಷ್ಟ ಅಂತ ಕಾಮೆಂಟ್ ಮಾಡೋಕ್ಕೆ ಮರಿಬೇಡಿ. ಟೇಕ್ ಕೇರ್, ಬಾಯ್ ಬಾಯ್.